ಆದಿ, ಏನಪ್ಪ ಎಲ್ಲೋ ಹೊರಟಾಗಿದೆ? ಆಫೀಸ್ಗೆ ಹೊರಟಿದ್ದೀನಮ್ಮ. ಅವಶ್ಯಕತೆ ಇಲ್ಲ ಆದಿ. ಅಮ್ಮ, ನೀನು ಆಫೀಸಿಗೆ ಹೋಗೋದು ಬೇಡ ಅಂದೆ. ಅಮ್ಮ, ದಿನ ಹೋಗೋವಾಗೆ ಇವತ್ತು ಆಫೀಸ್ಗೆ ಹೊರಟಿದ್ದೀನಿ. ಯಾಕೆ ಬೇಡ ಅಂತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದಿ, ಹೆಚ್ಚಿಗೆ ಮಾತಾಡೋದು ಬೇಡ. ಬೇಡ ಅಂತ ಹೇಳಿದ್ನಲ್ಲ, ಹೋಗೋದು ಬೇಡ. ಅಮ್ಮ, ಇವತ್ತು ನೀವು ದೇವಸ್ಥಾನಕ್ಕೆ ಹೊರಟಿದ್ದೀರಾ ಅಂತ ಗೊತ್ತಾಯಿತು. ನಾನು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡ್ರೆ ಎಲ್ಲ ಕೆಲಸ ಪೆಂಡಿಂಗ್ ಆಗೋಗುತ್ತೆ ಅಮ್ಮ. ಅಲ್ಲಿ ಕ್ಲೈಂಟ್ಸ್ನ ಮೀಟ್ ಮಾಡೋಕ್ಕೂ ಯಾರೂ ಇಲ್ಲ. ಎಂಪ್ಲಾಯೀಸ್ ಎಲ್ಲ ಡೈಲಮಾದಲ್ಲಿರ್ತಾರೆ. ಪರವಾಗಿಲ್ಲ, ಒಂದೆರಡು ದಿನ ಏನೂ ಆಗೋದಿಲ್ಲ. ಹಠ ಮಾಡಬೇಡ. ಅಮ್ಮ, ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ, 130 ಕೋಟಿ. ಇವತ್ತು ನಾನು ಹೋಗಲಿಲ್ಲ ಅಂದರೆ ಅದು ಬೇರೆಯವ್ರ ಪಾಲಾಗೋಗುತ್ತೆ. 130 ಅಲ್ಲ, 1000 ಕೋಟಿ ಕಳ್ಕೊಂಡ್ರೂ ಪರವಾಗಿಲ್ಲ. ನನಗೆ ನಿನ್ನ ಆರೋಗ್ಯ ಮುಖ್ಯ. ಅದೇ ನನ್ನ ಆಸ್ತಿ. ನಿನ್ನ ಆರೋಗ್ಯ ಕಳ್ಕೊಂಡು ಹಣ ಸಂಪಾದನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಮ್ಮ, ಇಟ್ಸ್ ಅ ಬಿಗ್ ಡೀಲ್. ಅದೇ ನಿನ್ನ ಮುಂದೆ ನನಗೆ ಯಾವ ಡೀಲು ಬಿಗ್ ಡೀಲ್ ಅಲ್ಲ. ಎಕ್ಸ್ಕ್ಯೂಸ್ ಮೇಡಮ್. ಯಾ ಮೇಡಮ್, ಆ ಮೆಕ್ಯಾನೈಸ್ಡ್ ಪಾರ್ಕಿಂಗ್ ಲಾಟ್ ಪ್ರಾಜೆಕ್ಟ್ ಟ್ರೈ ಮಾಡ್ತಾ ಇದ್ವಲ್ಲ, ಅದು ಕ್ಲೋಸ್ ಆಗಿದೆ ಮೇಡಮ್. ವಾಟ್? ಎಸ್ ಸರ್, ಅದು ಬೇರೆಯವ್ರ ಪಾಲಾಗಿದೆ. ಬೇರೆಯವರು ಅಂದರೆ? ಹೊಸ ಕಂಪ್ನಿ ಸರ್, ಅನುಷ್ಕಾ ಗ್ರೂಪ್ ಆಫ್ ಕಂಪನೀಸ್ ಅಂತ. ದೇ ಹ್ಯಾವ್ ಅಕ್ವೈರ್ಡ್ ಇಟ್. ಅನುಷ್ಕಾ ಗ್ರೂಪ್ ಆಫ್ ಕಂಪನೀಸಾ? ಈ ಹೆಸರನ್ನ ಇದಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಎಲ್ಲೂ ಕೇಳೇ ಇಲ್ವಲ್ಲ. ಹೊಸ ಕಂಪ್ನಿ ಸರ್, ಬಟ್ ತುಂಬ ಫಾಸ್ಟ್ ಗ್ರೋಯಿಂಗ್ ಕಂಪ್ನಿ. ಆ್ಯಕ್ಷನ್ ಟೆಂಡರ್ಸ್ ಎಲ್ಲ ಕಡೆ ಇವರು ಬಿಡ್ ಮಾಡಿ ಗೆಲ್ತಿದ್ದಾರೆ ಅಂತ ಸುದ್ದಿ. ತುಂಬ ಬೇಗ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಓಕೆ, ವಿ ಆರ್ ಲೇಟ್. ಎನಿವೆ, ಇಟ್ಸ್ ಓಕೆ, ನೀವು ಹೊರಡಿ. ಓಕೆ ಸರ್, ಬರ್ತೀನಿ ಮೇಡಮ್. ಅಮ್ಮ ನೋಡಿ, ನಾವು ಚುರುಕಾಗದೇ ಇದ್ದಿದ್ದಕ್ಕೆ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪು ಹೋಗಿದೆ. ನೀವು ಆಫೀಸಿಗೆ ಹೋಗ್ತಾ ಇಲ್ಲ, ನಾನು ಹೋಗಲಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ ಅಮ್ಮ. ಆಗದೆ ಹೋದ್ರೆ ಏನು ಮುಳುಗೋಗೋದಿಲ್ಲ ಆದಿ. ಇವತ್ತು ಅವ್ರ ಪಾಲು, ನಾಳೆ ನಮ್ಮ ಪಾಲು. ನೀನಿವತ್ತು ಆಫೀಸಿಗೆ ಹೋಗೋದು ಬೇಡ. ಸಾರಿ ಮೈ ಸನ್, ಒಳಗಡೆ ಹೋಗಿ ರೆಸ್ಟ್ ಮಾಡು. ಬಟ್ ಮಾ. ಆದಿ, ಅಮ್ಮ ಹೇಳಾಯ್ತು ತಾನೇ, ಮಾತಿಗೆ ಮಾತು ಬೆಳೆಸೋದು ಬೇಡ. ಪ್ಲೀಸ್ ಗೋ, ಟೇಕ್ ರೆಸ್ಟ್. ಸರಿಮ್ಮ. ಜಯ ಮ್ಯಾಮ್, ಆದಿನ ನೋಡ್ಕೊಳ್ಳೋದಕ್ಕೆ ಪಾರ್ವತಿನ ಬರಕ್ಕೆ ಹೇಳು. ನಾವು ದೇವಸ್ಥಾನದಿಂದ ಬರೋವರೆಗೂ ಆದಿ ಎಲ್ಲೂ ಹೊರಗೆ ಹೋಗಬಾರ್ದು. ಟೇಕ್ ಕೇರ್ ಆಫ್ ಹಿಮ್. ಓಕೆ ಮ್ಯಾಮ್. ನಮಗೆ ಬರಬೇಕಾದ ಪ್ರಾಜೆಕ್ಟನ್ನು ತಮ್ಮ ಪಾಲ್ ಮಾಡ್ಕೊಂಡಿದ್ದಾರಲ್ಲ, ಆ ಹೊಸ ಕಂಪನಿ ಹೆಸರೇನು? ಅನುಷ್ಕಾ ಗ್ರೂಪ್ ಆಫ್ ಕಂಪನೀಸ್ ಮ್ಯಾಮ್. ಅವ್ರು ಯಾರು? ಅವ್ರ ಹಿನ್ನೆಲೆ ಏನು? ಅವ್ರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು? ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಏನು? A to Z ಎಲ್ಲ ಡೀಟೇಲ್ಸು ನಾನು ದೇವಸ್ಥಾನದಿಂದ ವಾಪಸ್ ಬರೋ ಹೊತ್ತಿಗೆ ನನ್ನ ಕೈಯಲ್ಲಿ ಇರಬೇಕು. ಓಕೆ? ಓಕೆ ಮ್ಯಾಮ್. ಅಖಿಲ, ಏನು ರಘು? ನೀನು ಅಸಾಧ್ಯ. ಕುಟುಂಬಕ್ಕೆ ರಕ್ಷಕಿ, ಬಿಸ್ನೆಸ್ನಲ್ಲಿ ರಾಕ್ಷಸಿ. ಡೆಡ್ಲಿ ಕಾಂಬಿನೇಷನ್. ಲೆಟ್ಸ್ ಗೋ ರಘು. ಛೇ, ಈ ರೂಮಲ್ಲಿ ಇದ್ದು ನಾನು ಉಸಿರು ಕಟ್ತಾ ಇದೆ. ಆಚೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಈ ರೂಮಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ. ಅಲ್ಲ, ಒಂದೇ ಒಂದು ಟೀ ಕುಡಿಯೋಕೆ ನನಗೆ ಆಚೆ ಹೋಗೋಕ್ಕಾಗ್ತಾ ಇಲ್ವಲ್ಲ. ಸರ್ ಟೀ. ನನಗೆ ಟೀ ಬೇಡ, ಕಾಫಿ ಬೇಕು. ಸರ್ ಕಾಫಿ. ನನಗೆ ಕಾಫಿ ಬೇಡ, ಹಾಲು ಬೇಕು. ಸರ್ ಹಾಲು. ನನಗೆ ಹಾಲು ಬೇಡ, ಕಾಫಿನೂ ಬೇಡ, ಟೀನೂ ಬೇಡ. ಹಾಳಾದ ಕೆಲಸದೋಡು ಜ್ಯೂಸ್ ಕೊಡೋದು ಗೊತ್ತಾಗಲ್ಲ. ಲೇ, ಟೈಮಿಗೆ ಸರಿಯಾಗಿ ಜ್ಯೂಸ್ ಕೊಡ್ಬೇಕಂತ ಗೊತ್ತಾಗಲ್ವೇನೆ ನಿನಗೆ? ಕ್ಷಮಿಸಿ ಮೇಡಮ್,
ತುಂಬ ಕೆಲಸ ಇತ್ತು. ಒಂದು ನಿಮಿಷ, ಈಗಲೇ ಹೋಗಿ ತೊಗೊಂಬಂದ್ಬಿಡ್ತೀನಿ. ಲೇ ಬಾರ ಇಲ್ಲಿ. ಹೋಗು ಅಂದರೆ ಹೋಗ್ಬಿಡೋದು, ಬಾ ಅಂದರೆ ಬಂದ್ಬಿಡೋದು. ಇದನ್ನ ಬಿಟ್ಟರೆ ಬೇರೆ ಕೆಲಸ ಇಲ್ವಾ ನಿನಗೆ? ಕಸ ಹೊಡಿ, ಮುಸುರೆ ತಿಕ್ಕು, ಎಂಜಲ್ ಬಾಚು ಅಲ್ವೇ? ನಿನಗೆ ಸ್ವಲ್ಪ ದಿನದಲ್ಲಿ ಮದುವೆ ಇಟ್ಕೊಂಡು ಬರೀ ಇಲ್ಲಿ ಕಾಲಹರಣ ಮಾಡ್ತಿದ್ಯಲ್ಲ, ಸ್ವಲ್ಪನೂ ಬೇಜಾರಾಗಲ್ವೇನೆ ನಿನಗೆ? ನನಗೆ ಯಾಕೆ ಬೇಜಾರಾಗಬೇಕು ಮೇಡಮ್? ಲೇ ಗುಬಾಲ್ಡ್, ನಿನಗೆ ಮದುವೆ ಫಿಕ್ಸ್ ಆಗಿದೆ ಕಣೆ. ಮದುವೆ ಆಗೋ ಹುಡುಗನ ಜೊತೆ ಹೊರಗಡೆ ಸುತ್ತಾಡಬೇಕು, ಒಂದೇ ಐಸ್ ಕ್ರೀಮ್ನ ಇಬ್ಬರು ತಿನ್ನಬೇಕು, ಸಿನಿಮಾಗೋಗಿ ಕೈ ಹಿಡ್ಕೊಂಡು ಕೂತ್ಕೋಬೇಕು, ಪಾರ್ಕಲ್ಲಿ ಆ ಸೈಕಲ್ ಗ್ಯಾಪಲ್ಲಿ ಒಂದು ಮೇಡಮ್ ಏನು ಹೇಳ್ತಾ ಇದ್ದೀರಾ? ನಾನೇನು ಹೇಳ್ಬಾರ್ದು ಹೇಳಿದ್ನಾ? ಎಲ್ಲರೂ ಮಾಡೋದನ್ನೇ ನಾನು ಹೇಳಿದ್ದು. ಲೇ ದಡ್ಡಿ, ಮದುವೆ ಆಗೋ ಹುಡುಗನ ಜೊತೆ ತಾನೇ ಇದನ್ನೆಲ್ಲ ಮಾಡಬೇಕು. ಈಗಿನ ಕಾಲದ ಹುಡುಗರಿಗೆ ರಸಿಕತೆ ಅನ್ನೋದೇ ಇಲ್ಲ. ಮೊಬೈಲಲ್ಲೇ ರೊಮ್ಯಾನ್ಸು, ಕಂಪ್ಯೂಟ್ರಲ್ಲೇ ಜೀವನ ಮಾಡ್ಕೊಂಡ್ಬಿಡ್ತವೆ. ಮೇಡಮ್, ಮದುವೆಗೆ ಮುಂಚೆ ಈ ರೀತಿ ಎಲ್ಲ ಮಾಡೋದು ತಪ್ಪು. ಲೇ, ಯೌವನ ಹುಕ್ಕಿ ಅರಿತಿರುವಾಗ ಸರಿ ತಪ್ಪು ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೇನೆ? ನೋಡು, ಮದುವೆ ಆಗೋ ಹುಡುಗನಿಗೆ ರಾತ್ರಿ ಫೋನ್ ಮಾಡಬೇಕು, ಗಂಟೆ ಮಾತಾಡಬೇಕು, ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಬೇಕು. ನಾನೇನಾದ್ರೂ ಈ ಟೈಮಲ್ಲಿ ನಿನ್ನ ವಯಸ್ಸಲ್ಲಿ ಇದ್ದಿದ್ದರೆ ಇಡೀ ಪ್ರಪಂಚನ ಪ್ರೇಮಲೋಕ ಸಿನಿಮಾ ಮಾಡಿಬಿಡ್ತಿದ್ದೆ. ನೀನು ಇದೆಯಾ? ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ಇಲ್ಲಿ ಬಂದು ಕಸ ಹೊಡಿ, ಮುಸ್ರೆ ತಿಕ್ಕು, ಎಂಜಲ್ ಬಾಚು ಇದನ್ನೇ ಮಾಡ್ಕೊಂಡಿರ್ತೀಯ. ಅದೇ ನಿನ್ನೋ ಗುರಿ ಅನ್ನೋ ಥರ. ಮೇಡಮ್, ಇದು ನನ್ನ ಕೆಲಸ ತಾನೇ? ಲೇ, ಕೆಲಸ ಇದ್ದಿದ್ದೆ ಕಣೆ, ಕನಸು ಕಾಣಬೇಕು, ಕನಸು. ಹಾಂ, ನಾನೊಂದು ಐಡಿಯಾ ಕೊಡ್ತೀನಿ, ಹಂಗೆ ಮಾಡು. ಸುಖ ಸಂಸಾರಕ್ಕೆ ದಾಮಿನಿ ಸೂತ್ರಗಳು. ಮೊದಲನೇದು, ಹರೀಶ್ಗೆ ಫೋನ್ ಮಾಡು, ಮಾತಾಡು, ಗಂಟೆಗಟ್ಟಲೆ ಮಾತಾಡು. ಎರಡನೇದು, ಅವನ ಜೊತೆ ಹೊರಗಡೆ ಸುತ್ತಾಡು, ಸುಸ್ತಾಗೋವರೆಗೂ ಸುತ್ತಾಡು. ಮೂರನೇದು, ಇದೆರಡು ಮುಗಿಸ್ಕೊಂಡು ಬಾ, ಆಮೇಲೆ ಹೇಳ್ತೀನಿ. ಅಯ್ಯೋ, ಹೋಗಿ ನಿನಗೆ ರೊಮ್ಯಾನ್ಸ್ ಹೇಳ್ಕೊಟ್ನಲ್ಲ. ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಲೇ, ಇದೇ ರೊಮ್ಯಾನ್ಸ್ ನನ್ನ ಮೂಮಾನ್ಗೆ ಹೇಳ್ಕೊಟ್ಟಿದ್ದಿದ್ರೆ ಹಂಗೆ ನುಗ್ಗು ಬಿಡೋಳು. ಹೋಗೆ ಜ್ಯೂಸ್ ಮಾಡ್ಕೊಂಡು ಬಾ, ಹೋಗು. ನೀನು ಅದಕ್ಕೆ ಲಾಯಕ್ಕು. ಹೌದು. ಏನಪ್ಪ ಈ ರೀತಿ ಕೆಲಸ ಮಾಡ್ತಿದ್ದವಳು ಹೇಳ್ಕೊಂಬರ್ತಿದ್ಯಾ? ಏನಾಯ್ತು? ನಾ ಹೇಳ್ತೀನಿ, ಕೂತ್ಕೋ. ಈಗ ನಿಮ್ಮ ಅಪ್ಪ ಹೇಳೋ ಮಾತು ಕೇಳ್ತೀಯ ತಾನೇ ನೀನು? ನೀನು ಹೇಳಿದ ಮಾತನ್ನ ಯಾವತ್ತು ಕೇಳ್ತಾ ಇದ್ದೀನಪ್ಪ? ಮಗಳೇ, ಮದುವೆ ಮಾಡು, ತಮಾಷೆ ನೋಡು ಅಂತಾರೆ. ಆದರೆ ಮದುವೆ ಮಾಡೋವಾಗ ತಂದಿಟ್ಟು ತಮಾಷೆ ನೋಡೋರೇ ಜಾಸ್ತಿ. ಅಂಥವ್ರಿಂದ ಹುಷಾರು ಮಗಳೇ. ಏನು ಹೇಳ್ತಿದ್ಯಪ್ಪ? 100 ಜನ 100 ಮಾತಾಡ್ತಾರೆ. ಯಾರ ಮಾತಿಗೂ ಕಿವಿ ಕೊಡಬೇಡ, ತಲೆ ಕೆಡಿಸ್ಕೊಬೇಡ. ಈಗ ನಾನು ಯಾರ ಮಾತನ್ನ ಕೇಳಿದೆ? ಏನು ಮಾಡಿದೆ? ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಂಡು ಮಾತಾಡ್ತಿದ್ಯಪ್ಪ? ಅದು ಮಗಳೇ, ಮದುವೆ ಆಗೋವರೆಗೂ ನೀ ಹೊರಗಡೆ ಹೋಗಬೇಡ ಮಗಳೇ. ನಿನ್ನ ಗೆಳೆಯರ ಜೊತೆ ಆಗಿರ್ಬೋದು, ಇಲ್ಲ ನಿನ್ನ ಮದುವೆ ಆಗೋ ಗಂಡನ ಜೊತೆನೇ ಆಗಿರ್ಬೋದು. ಆಸೆ ಆಯಿತು ಅಂತ ಹಾಗೆಲ್ಲ ಹೊರಗಡೆ ಹೋಗಬೇಡಮ್ಮ. ನಾನು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಮಗಳೇ. ನನ್ನ ಮಾತನ್ನು ಮೀರಬೇಡ. ನಾನು ನಿನ್ನ ಒಳ್ಳೇದಕ್ಕೆ ಎಲ್ಲ ಹೇಳೋದು. ಆಯ್ತಪ್ಪ, ಇಷ್ಟಕ್ಕೆ ಯಾಕೆ ಗಾಬರಿ ಆಗಿದ್ಯಾ? ನಾನು ಆ ರೀತಿ ಎಲ್ಲ ಮಾಡ್ತೀನಾ? ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನಂಬಿಕೆ ಇದೆ ಮಗಳೇ, ಆದರೆ ಕಾಲನೇ ಸರಿ ಇಲ್ಲ ಅಲ್ವಾ? ಕಿವಿ ಚುಚ್ಚೋರು ಜಾಸ್ತಿ. ಅಂಥವ್ರಿಗೆಲ್ಲ ಕಿವಿ ಕೊಡಬಾರ್ದು ಅಂತ ಹೇಳ್ತಿದ್ದೀನಿ. ಸರಿಯಪ್ಪ, ನನ್ನ ಜೋಪಾನದಲ್ಲಿ ನಾನು ಇರ್ತೀನಿ. ನಿನ್ನನ್ನು ಜೋಪಾನ ಮಾಡೋದಕ್ಕೆ ಇನ್ನೂ ಒಂದು ಉಪಾಯ ಮಾಡಿದ್ದೀನಿ, ಇರು. ಏನಪ್ಪ? ತಗೋ, ಇದು ಮಂತ್ರಿಸಿರೋ ನಿಂಬೆಹಣ್ಣು. ನೀನು ಹೊರಗಡೆ ಹೋಗಬೇಕಾದಂಥ ಸಂದರ್ಭ ಬಂದರೆ ಇದನ್ನ ಜೊತೆಲಿ ಇಟ್ಕೋ. ಇದು ನಿನ್ನನ್ನು ಜೋಪಾನ ಮಾಡುತ್ತೆ. ಅಷ್ಟು ಶಕ್ತಿ ಇದೆ ಇದಕ್ಕೆ. ಅಪ್ಪ, ನಾನು ಎಲ್ಲೂ ಹೋಗಲ್ಲಪ್ಪ. ಹೋಗಬೇಕಾದ ಸಂದರ್ಭ ಬಂದರೆ ಮರಿದಂಗೆ ಇದನ್ನು ಜೊತೆಲಿ ಇಟ್ಕೋಬೇಕು, ಆಯಿತಾ? ಕೆಲಸ ಇದೆ, ಸ್ವಲ್ಪ ಬರ್ತೀನಿ.
ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಎಣ್ಣೆ ಹೊಡೆಗೆ ಯಾರು ಇಲ್ಲ, ಆದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಬ್ಬನೇ ಹೋಯ್ತು. ಚಿಕ್ಕ ಯಜಮಾನ್ರೆ, ನಾನಲ್ಲ ಚಿಕ್ಕ ಯಜಮಾನ್ರೆ, ನಾನಲ್ಲ ನಿಜವಲ್ಲ ನಾನಲ್ಲ. ಓ ನನ್ ದೆವ್ವ ಅಲ್ಲ, ಪಾರು. ಪರ್ವತಿ ಪರ್ವತಿ ಏನಾಯ್ತು? ಇಷ್ಟೊತ್ತಲ್ಲಿ ನೀನಿಲ್ಲಿ ಏನಾಯ್ತು? ಅದು ದೊಡ್ಡ ಅದು ದೆವ್ವಗಳು ಓಡೋ ಟೈಮಲ್ಲಿ ಏನು ಮುನ್ಸ್ಕೊಂಡು ಮೇಲೆ ಬಂದಂತೆ? ಯಾರ ಮೇಲೆ ಮುನ್ಸು? ಇನ್ನೇನೋ ಪ್ರೀತು, ನಿಂತಿರೋ ಒಬ್ರು ಕೂತಿರೋ ಒಬ್ರು, ಕಾಫಿ ಕೊಡೋಕೊಬ್ರು, ಟೀ ಕೊಡೋಕೊಬ್ರು, ಹೀಗೆ ಕೈಗೊಬ್ರು ಕಾಲ್ಗೊಬ್ರು ಆರೈಕೆ ಆರೈಕೆ ಅಂತ ಕಟ್ಟಾಕಿರೋ ಪ್ರಾಣಿ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಮನೆ ಒಳಗೆ ಇರೋಕ್ಕಾಗ್ತಾ ಇಲ್ಲ. ಇಟ್ಸ್ ಇರಿಟೇಟಿಂಗ್. ನನಗೆ ಉಸಿರು ಕಟ್ತಾ ಇದೆ. ಅದ್ರ ಮಧ್ಯೆ ಈ ಪಾರ್ವತಿ ಬೇರೆ ಹೋದಲ್ಲಿ ಬಂದಲ್ಲಿ ಬೆನ್ನಿಗೆ ಕಟ್ಟಿರೋ ಬೇತಾಳ ಥರ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಓ ಇದು ಮ್ಯಾಟ್ರು. ಹೌಸ್ ಅರೆಸ್ಟು, ನಿಂಗೆ ಫುಲ್ಲು ರೆಸ್ಟು. ಎಲ್ಲ ನನ್ನ ಕರ್ಮ. ಅಲ್ಲ, ಕೆಲವು ಹೆಣ್ಮಕ್ಳು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇರ್ತಾರಲ್ಲ, ಅದು ಹೇಗಿರ್ತಾರೋ ಏನೋ. ಅವ್ರು ನಿಜವಾಗ್ಲೂ ಗ್ರೇಟ್ ಪ್ರೀತು. ನಂಗೆ ಗೊತ್ತಿಲ್ಲ ಬ್ರೋ, ನನಗೆ ಪರಿಚಯ ಹುಡುಗಿರಲ್ಲ, ಬರೀ ಪಬ್ಬು ಡಿಸ್ಕೋ ಅಲ್ಲೇ ಇರ್ತಾರೆ. ಪ್ರೀತು, ನಾನು ಆ ಹುಡುಗಿರ ಬಗ್ಗೆ ಮಾತಾಡ್ತಾ ಇಲ್ಲ. ಮನೆಯಲ್ಲೇ ಇದ್ದು ಮನೆ ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ಮನೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರ್ತಾರಲ್ಲ, ಅಂಥವ್ರ ಬಗ್ಗೆ ಹೇಳ್ತಾ ಇರೋದು. ಅವರೆಲ್ಲ ನಿಜವಾಗ್ಲೂ ಗ್ರೇಟ್ ಕಣ. ಕೆಲವು ಗಂಡು ಮಕ್ಳಿದ್ದಾರೆ ಬ್ರೋ, ಅವರು ಅಷ್ಟೇ ಮನೇಲೇ ಇರ್ತಾರೆ, ಅವರು ಗ್ರೇಟ್ ಅಲ್ವಾ ಬ್ರೋ? ನನಗೆ ಹಾಗೆಲ್ಲ ಇರೋಕ್ಕಾಗಲ್ಲಪ್ಪ. ಈ ಕಾಲೊಂದು ಏಟಾಗಿರಲಿಲ್ಲ ಅಂದಿದ್ರೆ ನಾನು ಓಡಾಡಿಕೊಂಡು ಆಫೀಸು ಮೀಟಿಂಗ್ ಅಂತ ಬ್ಯುಸಿ ಇರ್ತಾ ಇದ್ದೆ. ನೀನು ಮಾಡಿರೋ ಪಾಪಕ್ಕೆ ಸೋದರ ಸಂಬಂಧದ ಶಾಪ ಬ್ರೋ ಇದು. ಏನು ಮಾತಾಡ್ತಾ ಇದೆಯೋ? ನನಗೆ ಯಾವ ಶಾಪ? ನೀನು ಮಾಡಿರೋ ಪಾಪ ಒಂದಾ ಎರಡಾ? ನಾನು ಪಾಪ ಮಾಡಿದ್ದೀನ? ಏನು ಹೇಳ್ತಾ ಇದೀಯಾ? ಮತ್ತಿನೇನು ಬ್ರೋ, ನಾನು ಕಾಲೇಜಲ್ಲಿ ಇದ್ದಾಗ ಬಂಕ್ ಹಾಕಿ ಅಲ್ಲಿ ಇಲ್ಲಿ ಸುತ್ತಬೇಕಾರೆ ಅದನ್ನೆಲ್ಲ ಮ್ಯಾಟ್ರ್ ತಂದು ಮನೇಲಿ ಹೇಳಿ ಸಿಗಾಕ್ಸಿದ್ದೆ. ಆ ಪಾಪಕ್ಕೆ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದೆ ನೀನು. ಪ್ರೀತು, ನೀನು ಪೋಲಿ ಅಲಿತಾ ಇದ್ದೆ. ಅಣ್ಣನಾಗಿ ನಿನಗೆ ಸರಿಯಾದ ದಾರಿ ತೋರಿಸ್ಬೇಕಾಗಿದ್ದು ನನ್ನ ಕರ್ತವ್ಯ ಅಲ್ವಾ? ಈಗ ನಿನ್ನ ತಮ್ಮನಾಗಿ ನಾನು ನನ್ನ ಕರ್ತವ್ಯ ಮಾಡಬೇಕಲ್ವಾ ಬ್ರೋ? ನೋಡು, ನಿನ್ನ ಕಾಲೇಟಾಗಿದೆ, ನೀನು ಈ ಥರ ಎಲ್ಲ ಓಡಾಡಬಾರ್ದು. ನೀನು 2 ದಿವಸ ಅಲ್ಲ, ಇನ್ನು 2 ತಿಂಗಳು ಆರಾಮಾಗಿ ರೆಸ್ಟ್ ಮಾಡು, ಯಾರು ನಾನು ಏನೂ ಕೇಳಲ್ಲ. ನಾನು ನಾಳೆ ತುಂಬ ಕೆಲಸ ಇದೆ, ಎಲ್ಲೆಲ್ಲೆಲ್ಲೋ ಹೋಗ್ಬೇಕು, ಏನೇನೋ ಮಾಡಬೇಕು, ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಬಂದು ನಿಂಗೆ ನಾಳೆ ಹೇಳ್ತೀನಿ. ಓಕೆನಾ ಬ್ರೋ? ಬಾಯ್ ಬ್ರೋ. ದೊಡ್ಡ ಯಜಮಾನ್ರೆ, ತುಂಬ ನಡಿಬೇಡಿ, ಕಾಲು ನೋವುತ್ತೆ. ಪಾರ್ವತಿ, ಇವಾಗ ನೀನು ಮಾತಾಡಿದ್ರೆ ನನ್ನ ತಲೆ ನೋವುತ್ತೆ. ನನ್ನ ಪಾಡಿಗೆ ಸುಮ್ಮನೆ ಬಿಟ್ಬಿಡು ಪ್ಲೀಸ್. ನಾವು ರೆಸಾರ್ಟಿಂದ ಹೊರಟಾಗಿದೆ. ಪೂಜೆಗೆಲ್ಲ ರೆಡಿಯಾಗಿದೆಯಾ? ಹಾಂ, ಆಗಲಿ. ಈ ನಗುಗೆ ಕಾರಣ ಏನು ಅಂತ ಕೇಳ್ಬೋದಾ ರಘು? ನೀನೇ ಅಖಿಲ. ಯಾಕೆ? ನಾನೇನಾದರೂ ತಮಾಷೆ ಮಾಡಿದ್ನಾ? ಇದು ತಮಾಷೆಗೆ ನಕ್ಕಿದ ನಗು ಅಲ್ಲ, ಹೆಮ್ಮೆಯಿಂದ ಹಿಗ್ಗಿದ್ದು. ನಿನ್ನ ಬಗ್ಗೆ ಹೆಮ್ಮೆ. ಒಂದು ಮನೆಯ ಜವಾಬ್ದಾರಿ ಹೊತ್ತಿರೋ ಸೊಸೆಯಾಗಿ, ಗಂಡನಿಗೆ ಪ್ರೀತಿಯ ಹೆಂಡತಿಯಾಗಿ, ಮಕ್ಕಳ ಮೇಲೆ ಅಪಾರ ನಂಬಿಕೆ ಇಟ್ಟಿರೋ ತಾಯಿಯಾಗಿ ನೀನು ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಅನ್ಸುತ್ತೆ. ಎಲ್ಲ ಹೆಣ್ಮಕ್ಳಲ್ಲೂ ಈ ಗುಣಗಳು ಇದ್ದೇ ಇರುತ್ತೆ ರಘು. ಹಾಗಾದ್ರೆ ಆ ಎಲ್ಲ ಹೆಣ್ಮಕ್ಳಿಗೂ ನೀನೇ ಪ್ರತಿನಿಧಿ ಅಂತ ಕರಿತೇನೆ. ಅಖಿಲ, ನಿನ್ನ ನೋಡಿ ಕಲಿಯೋದು, ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು ಸಾಕಷ್ಟಿದೆ. ರಘು, ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತೀರಾ.
ಅದಕ್ಕೆ ನಿಮ್ಮಿಂದ ಈ ಮಾತುಗಳು ಬರ್ತಿವೆ. ಹೆಣ್ಣಿಗೆ ತಾಯಿಯ ಗುಂಡಿಗೆನ ಗಟ್ಟಿ ಮಾಡಿ ತಂದೆ ಹೃದಯನ ಕರಗಿಸೋ ಶಕ್ತಿ ಇದೆ. ಗಂಡನ ಕನಸುಗಳನ್ನು ರೂಪಿಸೋಳು, ಅತ್ತೆ ಮಾವನಿಗೆ ಆಸರೆಯಾಗೋಳು, ಮನಸ್ಸು ಕೊಟ್ಟು ಮಕ್ಕಳಿಗೆ ಗೆಳತಿಯಾಗೋಳು. ಈ ಎಲ್ಲ ಶಕ್ತಿ ಪ್ರತಿ ಹೆಣ್ಣಿನಲ್ಲೂ ಇದ್ದೇ ಇರುತ್ತೆ ರಘು. ಅಖಿಲ, ನಾನು ನಿನ್ನ ಜೊತೆಗಿದ್ದು ನನಗೆ ಹೆಣ್ಮಕ್ಳ ಮೇಲೆ ಗೌರವ ದುಪ್ಪಟ್ಟಾಗಿದೆ. ನಮ್ಮ ಮಕ್ಕಳಿಗೂ ಆ ಗುಣಗಳು ಬಂದಿರೋದು ನಿಜಕ್ಕೂ ನಮ್ಮ ಪುಣ್ಯ. ಅದಕ್ಕೆ ನಾನು ನಿನ್ನ ಥ್ಯಾಂಕ್ಸ್ ಹೇಳಬೇಕು. ಯಂತ್ರದ ಥರ ನಡೀತಿರೋ ಈ ಜಗತ್ತಿನಲ್ಲಿ ತಂತ್ರಜ್ಞಾನ, ಮೊಬೈಲು, ಇಂಟರ್ನೆಟ್ಟು ಅಂತ ಕಳೆದು ಹೋಗ್ತಿರೋ ಕಾಲದಲ್ಲಿ ಮನುಷ್ಯ ಮನಸ್ಸಿನ ಸಂಪರ್ಕನೇ ಕಡ್ಕೊಂಡ್ಬಿಟ್ಟಿದ್ದಾನೆ ರಘು. ನನಗೆ ಹೀಗೆ ಯಾಂತ್ರಿಕವಾಗಿ ಬರೀ ಯಂತ್ರಗಳ ಥರ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ಜೀವಿಸೋ ಪ್ರತಿ ಕ್ಷಣನೂ ನಿಮ್ಮ ಜೊತೆ, ಆದಿ ಜೊತೆ, ಪ್ರೀತು ಜೊತೆ ಜೀವಂತವಾಗಿ ಕಳೆಯೋ ಆಸೆ. ಜೀವನದ ಮೇಲೆ ಆಸೆ ಹೆಚ್ಚು, ಬದುಕಿನ ಮೇಲೆ ಆಸೆ ಹೆಚ್ಚು, ಮಕ್ಕಳ ಮೇಲೆ ಮಮಕಾರದ ಹುಚ್ಚು. ಸಂಪ್ರದಾಯಕ್ಕೆ ಜೋತು ಬಿದ್ದಿದ್ದೀನಿ, ಸಂಸ್ಕೃತಿನೇ ಹಿಡ್ಕೊಂಡು ನೇತಾಡ್ತಿದ್ದೀನಿ. ಕೆಲವರು ನನ್ನನ್ನು ಹಳೆ ಕಾಲದವಳು, ಈಗಿನ ಪ್ರಪಂಚ ಗೊತ್ತಿಲ್ಲದೆ ಇರೋಳು ಅಂತೆಲ್ಲ ತಿಳ್ಕೊಂಡಿದ್ದಾರೆ. ಆದರೆ ನಾನು ಕಲ್ಲು ಹೃದಯದವಳು, ಒಳ್ಳೆ ಮನಸ್ಸು ಇಲ್ಲದೆ ಇರೋಳು ಅಂತ ಮಾತ್ರ ಯಾರೂ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಲ್ವ ರಘು? ದೊಡ್ಡ ಯಜಮಾನ್ರೆ, ಯಾರು? ನಾನು ಪಾರು. ಏನು? ಏನಾಯ್ತು? ಇವತ್ತಿಷ್ಟೊತ್ತಾದರೂ ಮಲ್ಗೆ ಇದ್ದೀರಾ? ಎದ್ದು ಮಾಡೋದಾದ್ರೂ ಏನಿದೆ, ಅದಕ್ಕೆ ಮಲಗಿದ್ದೀನಿ. ಏನಾಯ್ತು ದೊಡ್ಡ ಯಜಮಾನ್ರೆ? ನನ್ನ ತಲೆ ಸಿಡಿತಾ ಇದೆ, ಅದಕ್ಕೆ ಮಲ್ಕೊಂಡಿದ್ದೆ. ಅದಕ್ಕೆ ಕಷಾಯ ತಗೊಂಬಂದಿದ್ದೀನಿ ದೊಡ್ಡ ಯಜಮಾನ್ರೆ. ಬೇಡ, ನನಗೆ ಕಷಾಯ ಇಷ್ಟ ಇಲ್ಲ. ನಿಮಗೆ ತಲೆನೋವು ಅಂದಾಗೆಲ್ಲ ಕಷಾಯ ಕುಡಿತಿದ್ರಿ, ಈಗ ಯಾಕೆ ಬೇಡ ಅಂತಿದ್ದೀರಾ? ಅವಾಗ ಇಷ್ಟ ಆಯಿತು, ಇವಾಗ ಇಷ್ಟ ಇಲ್ಲ. ಅಯ್ಯೋ, ಚಿಕ್ಕ ಮಕ್ಳ ಥರ ಹಠ ಮಾಡ್ತಿದ್ದೀರಲ್ಲ ದೊಡ್ಡ ಯಜಮಾನ್ರೆ. ಸೂರ್ಯ ಬೆಳಕು ಚೆಲ್ಲೋ ಥರ ನೀವು ಎದ್ದು ಬಂದು ನಮ್ಮ ಮುಂದೆ ನಿಂತ್ರೇನೆ ನಮ್ಮ ಮುಖದಲ್ಲಿ ಮಂದಹಾಸ ಮೂಡೋದು. ನನ್ನ ಮೈ ಮನಸ್ಸೇ ಜಡ್ಡಿಡ್ದು ಶೇಡ್ ಆಗಿರ್ಬೇಕಾದ್ರೆ ಬೇರೆಯವ್ರ ಲೈಫಲ್ಲಿ ನಾನು ಹೇಗೆ ಮಂದಹಾಸ ಮೂಡಿಸ್ಲಿ ಹೇಳು? ಇನ್ನು 2 ದಿನ ದೊಡ್ಡ ಯಜಮಾನ್ರೆ, ಆರಾಮಾಗಿ ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏನು, ಇನ್ನೂ 2 ದಿನನಾ? ಏನು ತಮಾಷೆ ಮಾಡ್ತಾ ಇದೆಯಾ ಪಾರ್ವತಿ? ದೊಡ್ಡ ಯಜಮಾನ್ರೆ, ನಿಮ್ಮ ಕಾಲು ನೋವು ಪೂರ್ತಿಯಾಗಿ ವಾಸಿ ಆಗಬೇಕು ಅಂದರೆ ಇನ್ನೂ 2 ದಿನನಾರು ಬೇಕು. ನನಗೆ ಕಾಲು ನೋವು ಇಲ್ಲ, ಎಂಥದ್ದು ಇಲ್ಲ. ನನಗೆ ಈ ಕಷಾಯನೂ ಬೇಡ, ನಿಮ್ಗೆಲ್ಲರೂ ಚಿತ್ರ ಹಿಂಸೆನೂ ಬೇಡ. ಮತ್ತಿನ್ನೇನು ಬೇಕು ದೊಡ್ಡ ಯಜಮಾನ್ರೆ? ನನಗೆ ಈ ಮನೆಯಿಂದ ಹೊರಗಡೆ ಹೋಗಬೇಕು. ನಂಗೆ ತಲೆ ಚಿಟ್ಟಿಡ್ದೋಗಿದೆ, ಚೇತರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ತಂಪಾದ ಗಾಳಿ ಇಲ್ಲ, ಕೈ ತುಂಬ ಕೆಲಸ ಇಲ್ಲ, ಮಲ್ಗಣ ಅಂದರೆ ನೆಮ್ಮದಿ ಇಲ್ಲ. ನಾನು ಇಲ್ಲೇ ಇದ್ದರೆ ಹುಚ್ಚಾಗಿ ಹೋಗ್ಬಿಡ್ತೀನಿ. ಇದೇನು ಜೈಲಲ್ಲಿ ಇದ್ದಂಗೆ ಆಗಿದೆ ನನಗೆ. ಸರಿ ದೊಡ್ಡ ಯಜಮಾನ್ರೆ, ನಾನು ನಿಮ್ಮನ್ನು ಹೊರಗಡೆ ಕಳಿಸ್ತೀನಿ. ನೀನಾ? ನಿಜವಾಗ್ಲೂ? ಥ್ಯಾಂಕ್ ಯು ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿನ್ನ ಪ್ರೀತು ಬಚಾವಮ್ಮ ಅಂತ ಹೇಳೋದು. ಆದರೆ ಒಂದು ಷರತ್ತು. ಏನದು? ನಿಮ್ಮ ಜವಾಬ್ದಾರಿನ ಅಖಿಲಮ್ಮವ್ರು ನನಗೆ ವಹಿಸಿದ್ದಾರೆ, ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ. ನನಗೆ ಈ ಡೀಲ್ ಓಕೆ. ಈಗ ಸಂತೋಷನಾ? ಸರಿ, ತಗೊಳ್ಳಿ. ಥ್ಯಾಂಕ್ಸ್ ಪಾರ್ವತಿ. ಬೇಗ ಬೇಗ ತಯಾರಾಗಿ. ಹ್ಞೂ.